ಇಂದು ಮಧ್ಯರಾತ್ರಿಯಿಂದಲೇ KSRTC ಬಸ್ಗಳ ಟಿಕೆಟ್ನ ದರ ಹೆಚ್ಚಳವಾಗಿರುವಂಥದ್ದು. ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಿಂದಲೂ ಕೂಡ ತೆರಳುವಂಥ ಬಸ್ಗಳ ಟಿಕೆಟ್ ದರವೂ ಕೂಡ ಹೆಚ್ಚಳವಾಗಿರುವಂಥದ್ದು. ಈಗ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಪ್ರಯಾಣಿಕರಿದ್ದಾರೆ. ಬಸ್ಗಳಲ್ಲಿರುವಂಥ ಪ್ರಯಾಣಿಕರು ಏನು ಹೇಳ್ತಾರೆ ಟಿಕೆಟ್ ದರ ಹೆಚ್ಚಳದ ಬಗ್ಗೆ. ಮಹಿಳೆಯರಿಗಂತೂ ಫ್ರೀ ಇದೆ, ಆದರೆ ಅವರ ಕುಟುಂಬದವರಿಗೆ ಇದು ಹೊರೆ ಆಗಲ್ವಾ ಅನ್ನೋದನ್ನು ಅವರಿಂದನೇ ಕೇಳ್ತಿಳೋಣ. ಮೇಡಮ್, ಈಗ ಮಹಿಳೆಯರಿಗೆ ಉಚಿತವಾಗಿದೆ, ಆದರೆ ನಿಮ್ಮ ಯಜಮಾನರು ಅಥವಾ ನಿಮ್ಮ ಮಕ್ಕಳಿಗೆ ಇದು ಹೊರೆಯಾಗಿ ಪರಿಣಮಿಸಲು ಹೇಗೆ ಮೇಡಮ್? ಹೌದು ಸರ್, ಆ್ಯಕ್ಚುಲಿ ನಮಗೇನೋ ಫ್ರೀ ಕೊಟ್ಟಿದ್ದಾರೆ. ಅದ್ರದ್ದನ್ನು ಫ್ರೀನ ಹೇಗೆ ಯೂಸ್ ಮಾಡ್ಕೊಂಡ್ರು ಸರ್ಕಾರ ಅಂದರೆ ನಮ್ಮ ಪುರುಷರ ಮೇಲೆ ಹಾಕ್ತಾ ಇದ್ದಾರೆ. ಅಲ್ಲಿಗೆ ಫ್ರೀ ಅನ್ನೋದೇನು ಸಿಗ್ತಾ ಇಲ್ಲ. ಅದು ನಾವು ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ಕಾರಲ್ಲೆಲ್ಲ ಓಡಾಡೋರಿಗೆಲ್ಲ ಸಮಸ್ಯೆ ಇಲ್ಲ ಸರ್, ಜನಸಾಮಾನ್ಯರಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ. ನನಗೆ ಗೊತ್ತಿರೋಂಗೆ ಫ್ರೀ ಅನ್ನೋದನ್ನ ತೆಗ್ದಾಕ್ಬಿಟ್ಟು ರೇಟ್ನ ಇದನ್ನೇ ಕಮ್ಮಿ ಮಾಡಿದ್ರೆ ಹೆಲ್ಪ್ ಆಗ್ತಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಒಂದು ಸರ್ಕಾರ ಹೇಳ್ತಾ ಇರುವಂಥದ್ದು, ನಾವು ಕಳೆದ ಹಲವಾರು ವರ್ಷಗಳಿಂದ ದರನ ಹೆಚ್ಚಳ ಮಾಡಿಲ್ಲ, ಈಗ ಮಾಡಿದ್ದೀವಿ ಅಂತ ಸಮರ್ಥನೆ ಕೊಡ್ತಾ ಇದ್ದಾರೆ. ಹೆಚ್ಚಳ ಮಾಡಿಲ್ಲ ಅಂದರೆ ಈಗ ಏನು ಡಿಫ್ರೆನ್ಸ್ ಅಂತ ನನಗೇನು ಅನ್ನಿಸ್ತಾ ಇಲ್ಲ ಸರ್. ಫ್ರೀ ಕೊಡೋದು ಒಂದೇ, ಈಗ ಅವ್ರಿಗೆ ಜಾಸ್ತಿ ಮಾಡೋದು ಒಂದೇ. ಹೊರೆ ಯಾರ ಮೇಲೆ? ನಮ್ಮ ಫ್ಯಾಮಿಲಿ ಮೇಲೆ ಹೊರೆ ಬೀಳ್ತಾ ಇದೆ. ಅದ್ರ ಬದಲು ಫ್ರೀ ಕೊಡೋ ಬದಲು ಇದನ್ನೇ ಹೊರೆನೇ ನಮಗೆ ಕಮ್ಮಿ ಮಾಡಿದ್ರೆ ಹೆಲ್ಪ್ ಆಗ್ತಿತ್ತು ಅಂತ ಹೇಳ್ತಾರೆ. ನಾನು ಈಕ್ವಲ್ ಆಗುತ್ತಲ್ವ ಸರ್? ಕುಮಾರಸ್ವಾಮಿ ಅವರು ಹೇಳ್ತಾರೆ ಜನ ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ, ಜನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂತ. ಹೌದಾ ಮೇಡಮ್? ಹೇಗೆ ಕುಮಾರಸ್ವಾಮಿ ಅವರು ಹೇಳಿದ್ರ? ಇಲ್ಲ ಸರ್, ಜನಗಳು ಒಂದು ಲೆವೆಲ್ ತನಕ ತಡ್ಕೊತಾರೆ, ಆಮೇಲೆ ಅದನ್ನು ಅಪೋಸ್ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ ಸರ್. ಇದು ಇನ್ನೂ ಕೂಡ ಸಾಕಷ್ಟು ಜನ ಪ್ರಯಾಣಿಕಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇವತ್ತಿನಿಂದ ಟಿಕೆಟ್ ದರ ಹೆಚ್ಚಳ ಆಗಿದೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಒಟ್ಟು ಈ ಸರ್ಕಾರ ಬಂದ ಮೇಲೆ ಕೇವಲ KSRTC ಅಂತಲ್ಲ, ಹಾಲಿನ ದರ ಹೆಚ್ಚಳ ಮಾಡಿದ್ರು, ರೈತರು ಪಾಣಿ ದರ ಹೆಚ್ಚಳ ಮಾಡಿದ್ರು. ಈ ರೀತಿ ಒಂದಲ್ಲ ಒಂದು ರೀತಿಯಾದಂಥ ದರಗಳನ್ನ ಏರಿಕೆನೇ ಮಾಡ್ತಾ ಬರ್ತಾ ಇದ್ದಾರೆ. ಏರಿಕೆ ಮಾಡೋದಲ್ಲದೆ ಒಂದು ಕಡೆ ಉಚಿತ ಕೊಡೋದು, ಇನ್ನೊಂದು ಕಡೆ ಕಿತ್ಕೊಳ್ಳೋಂಥ ಪರಿಸ್ಥಿತಿ ಇವತ್ತು ಸರ್ಕಾರ ಬಂದು ನಿಂತಿದೆ. ರೋಡಲ್ಲಿ ರಸ್ತೆಗಳ ಅಭಿವೃದ್ಧಿ ಆಗ್ತಾಯಿಲ್ಲ, ಒಟ್ಟು ಒಂದು ಪೈಸದ ಅಭಿವೃದ್ಧಿ ಆಗ್ತಾಯಿಲ್ಲ. ಕೇವಲ ಜನಗಳಿಂದ ಹಣವನ್ನು ಕಿತ್ಕೊಳ್ಳುವಂಥ ವ್ಯವಸ್ಥೆಗೆ ಸರ್ಕಾರ ಬಂದು ನಿಂತಿದೆ. ಸರ್, ಈಗ ಮಟನ್ ರೇಟು, ಚಿಕನ್ ರೇಟ್ ಜಾಸ್ತಿ ಆದರೆ ಜನ ಎಲ್ಲದಕ್ಕೂ ಕೂಡ ಅದನ್ನು ಕೇಳಲ್ಲ, ಆದರೆ ಬಸ್ ದರ ಏರಿಕೆ ಆದರೆ ಯಾಕೆ ಕೇಳ್ತಾರೆ ಅಂತ. ಲೇಡೀಸಿಗೆ ಕೊಟ್ಟಂಗೆ ಮಾಡಿ ಈ ಕಡೆ ಗಂಡು ಹತ್ರ ಕಿತ್ಕೊಂತ ಇದ್ದಾರೆ, ಆಯಿತಾ? ಅದು ಯಾರಿಗೂ ಲೇಡೀಸ್ಗೂ ಬೇಡ, ಜೆಂಟ್ಸ್ಗೂ ಬೇಡ. ಬಸ್ಸಿನ ರೇಟು ಕಡಿಮೆ ಮಾಡೋಕ್ಕೆ ಹೇಳಿ ಸರ್. ₹1 ಕೆಲಸ ಆಗ್ತಾಯಿಲ್ಲ, 100ಕ್ಕೆ ಒಂದು 10% ಕೆಲಸ ಆಗ್ತಾಯಿಲ್ಲ ಈ ಸರ್ಕಾರ ಬಂದಿದ್ದರಿಂದ. ಇಷ್ಟು 1.5 ವರ್ಷ ಆಯಿತು. ಈಗ ಲೇಡೀಸಿಗೆ ಏನೋ ಫ್ರೀ ಕೊಟ್ಟಿದ್ದಾರೆ, ಹಾಗಾಗಿ ಲೇಡೀಸಿಗೆ ಕೊಟ್ಟಿರೋ ದುಡ್ಡು ಉಳಿಯಲ್ವಾ? ಅಂದರೆ ನಿಮ್ಮ ಫ್ಯಾಮಿಲಿಗೆ ಉಳಿಯುತ್ತಲ್ಲ ದುಡ್ಡು? ಉಳಿತಿದೆ ಸರ್. ಲೇಡೀಸ್ ಏನು ಜಾಸ್ತಿ ಓಡಾಡಲ್ಲ ಗಾಡಿದೆ, ಜಾಸ್ತಿ ಜೆಂಟ್ಸೇ ಓಡಾಡೋದು. ಜಾಸ್ತಿ ಕೆಲ್ಸಕ್ಕೆ ಹೋಗೋದು, ಊರಿಗೆ ಹೋಗೋದೆಲ್ಲ ಜೆಂಟ್ಸೇ ಹೋಗೋದು. ಏನು ಲೇಡೀಸು ಏನೋ ಫ್ರೀ ಇದೆ ಅಂತೇಳಿ ಟೂರು, ದೇವಸ್ಥಾನ ಹೋಗ್ತಾರೆ ಅಷ್ಟೇ. ಹಂಗಾಗಿ ಸರ್, ಅದ್ರ ಬದಲು ಫ್ರೀ ಎಲ್ಲ ಸಮಪಾಲು ಫ್ರೀ ಇರೋದೇ ತೆಗೆದಾಕಿ ರೈಟ್ ಕಡಿಮೆ ಮಾಡಲಿ. ಇದು ಪ್ರಯಾಣಿಕರ ಮಾತಾಗಿರುವಂಥದ್ದು. ನನ್ನ ಜೊತೆಗೆ ಈಗ ಬಸ್ ಹತ್ತು ತರುವಂಥ ಪ್ರಯಾಣಿಕರು ಕೂಡ ಇದ್ದಾರೆ. ಸರ್, ಇವತ್ತಿನಿಂದ ಟಿಕೆಟ್ ದರ ಹೆಚ್ಚಳ ಆಗಿದೆ, ನಿಮ್ಮ ಪ್ರತಿಕ್ರಿಯೆ ಏನು ಸರ್? ಈಗ ಸ್ತ್ರೀಯರಿಗೆಲ್ಲ ಫ್ರೀ ಮಾಡಿದ್ದಾರೆ, ಹಾಗಾಗಿ ಹೆಚ್ಚಳ ಮಾಡಿದರೆ ಒಳ್ಳೆಯದಿತ್ತು. ಸಾಮಾನ್ಯವಾಗಿ ಹಿಂದಿನ ದರ ಇದ್ದಿದ್ರು ಒಳ್ಳೆಯದಿತ್ತು ಸರ್. ಆದರೆ ಸರ್ಕಾರ ನಡೆಸೋಕ್ಕೆ ಕಷ್ಟ ಆಗುತ್ತೆ. KSRTC ಅದಕ್ಕೋಸ್ಕರ ಹೆಚ್ಚಳ ಮಾಡಿರ್ಬೋದು, ಇಷ್ಟು ಹೇಳ್ಬೋದು. ಹೆಚ್ಚಿಂದೇನು ಹೇಳೋಕ್ಕಾಗಲ್ಲ ಸರ್. ಇದಿಷ್ಟು ಪ್ರಯಾಣಿಕರ ಮಾತಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.